ನಾನು ರಮೇಶ್ ಅಷ್ಟಿ, ಸಹಾಯಕ ಕೃಷಿ ನಿರ್ದೇಶಕರು, ಚಳ್ಳಕೆರೆ ತಾಲೂಕು. ಈ ಒಂದು ವಿಡಿಯೋದಲ್ಲಿ ನಮ್ಮ 2024-25 ತಾವೆಲ್ಲ ಏನು ಬೆಳೆ ವಿಮೆ ಕಟ್ಟಿರ್ತೀರ, ಶೇಂಗಾ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಕಟ್ಟಿರ್ತೀರ, ಅದು ಕ್ಲೈಮ್ಸ್ ಆಗಿ ಬಂದಿರೋದೆಲ್ಲ ಬಂದಿದೆ. ಯಾರಿಗೆ ಬಂದಿದೆ ಅದರಲ್ಲಿ ಕೆಲವರದು, ಈಗ ನಮಗೆ ಸುಮಾರು ಎಷ್ಟು ಜನಕ್ಕೆ ಬಂದಿದೆ, ಅದರಲ್ಲಿ ಕೆಲವರದು ಬೆಳೆ ಬೇರೆ ಬಂದಿರುತ್ತೆ. ಅಂದರೆ ಅವರು ಬೆಳೆ ವಿಮೆಗೆ ಕಟ್ಟಿರೋ ಬೆಳೆ ಬೇರೆ, ಸಮೀಕ್ಷೆ ಆಗಿರೋ ಬೆಳೆ ಬೇರೆ. ಇಂಥ ಪರಿಸ್ಥಿತಿಗಳನ್ನ, ಇಂಥ ಪ್ರಕರಣಗಳನ್ನ ಅವರು ಇನ್ಶೂರೆನ್ಸ್ ಕಂಪನಿಯವರು ನಮಗೆ ಒಂದು ಸಮಿತಿ ಮುಖಾಂತರ ಏನಾದರೂ ರೈತ ಅವನು ಇನ್ಶೂರೆನ್ಸ್ ಮಾಡಿರೋ ಬೆಳೆನೇ ಬೆಳೆದಿದೆ ಅನ್ನೋದಕ್ಕೆ ದಾಖಲೆಗಳನ್ನು ಕೊಟ್ಟರೆ ಮತ್ತೊಮ್ಮೆ ಅವ್ರನ್ನ ಪರಿಶೀಲನೆ ಮಾಡಿ ಅವರಿಗೆ ಅಮೌಂಟ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಈ ಥರ ನಮ್ಮಲ್ಲಿ 53 ಪ್ರಕರಣಗಳು. ಹೋಬಳಿವಾಗ ಹೇಳಬೇಕಾದ್ರೆ ಕಸ್ಬಾದಲ್ಲಿ 8 ಪ್ರಕರಣ, ನಾಯಕನಹಟ್ಟಿಯಲ್ಲಿ 7 ಪ್ರಕರಣ, ಪರಶುರಾಂಪುರ 21 ಪ್ರಕರಣ, 17 ಪ್ರಕರಣ. ಇಷ್ಟು ಟೋಟಲ್ 53 ಪ್ರಕರಣಗಳಲ್ಲಿ ನಮಗೆ ಬೆಳೆ ಸಮೀಕ್ಷೆ ಆಗಿರೋ ಬೆಳೆಗೂ ಬೆಳೆ ವಿಮೆ ಕಟ್ಟುವಂಥ ಬೆಳೆಗೂ ಉಪಯೋಗ. ಉದಾಹರಣೆಗೆ ಬೆಳೆ ವಿಮೆ ಶೇಂಗಾ ಕಟ್ಟಿರ್ತಾನೆ, ಬೆಳೆ ಸಮೀಕ್ಷೆಯಲ್ಲಿ ತೊಗರಿ ಅಂತ ಆಗಿರ್ಬೋದು, ಟೊಮೆಟೊ ಅಂತ ಆಗಿರ್ಬೋದು, ಜೋಳ ಅಂತ ಆಗಿರ್ಬೋದು. ಬಟ್ ರೈತ ಶೇಂಗಾನೇ ಬೆಳೆದಿರ್ಬೋದು, ಇಲ್ಲ ಅಂತ ಅಲ್ಲ, ಮಿಸ್ ಆಗಿ ಸಮೀಕ್ಷೆಯಲ್ಲಿ ಆಗಿರೋದಿಲ್ಲ. ಆ ಥರ ಯಾರು ಅದನ್ನು ಬೆಳೆದಿದೆ, ನಿಮ್ಮ ವಿಮೆ ಕಟ್ಟಿದ್ದು ಯಾರು ಬೆಳೆದಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಪಾಣಿಗೆ ದಾಖಲಾಗಿದೆ ಪಾಣಿ ದಾಖಲಾತಿ, ಇಲ್ಲಾಂದರೆ APMCಲಿ ಮಾರಾಟ ಮಾಡಿ ರಶೀದಿ ತೊಗೊಂಡ್ರೆ ಆ ರಶೀದಿ, ಈಗ ನಮ್ಮ ಖರೀದಿ ಕೇಂದ್ರಗಳೇನಾದ್ರು ಕೊಟ್ಟಿದ್ದು MSP ಖರೀದಿ ಕೇಂದ್ರ ಬೆಂಬಲ ಬೆಲೆಯನ್ನು ಕೊಟ್ಟಿದ್ರೆ ಆ ಒಂದು ರಶೀದಿನ ತೊಗೊಂಬಂದು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ತಮ್ಮ ಮನವಿ ಅರ್ಜಿ ತಾವು ಈ 3ರಲ್ಲಿ ಯಾವುದಾದ್ರು ಒಂದು ದಾಖಲಾತಿನ ಕೊಟ್ಟು ತಾವು ಆಕ್ಷೇಪಣೆ ನಮ್ಮಲ್ಲಿ ಸಲ್ಲಿಸ್ಬೋದು. ನಮ್ಮ ರೈತ ಸಂಪರ್ಕ ಪರಶುರಾಂಪುರ ಹೋಬಳಿಗೆ ತೊಲಕು ಹೋಗಿ ನಾಯಕನಹಟ್ಟಿ ಕರ್ಕೋದು RSK ಕೊಟ್ಟು ನೀವು ಅಲ್ಲಿ ಕೊಟ್ಟಿದ್ದೆ ಆದರೆ ಅದನ್ನು ನಾವು ಮಾನ್ಯ ತಹಸೀಲ್ದಾರ್ ಸಮಿತಿ ಇದೆ, ಆ ಸಮಿತಿಯಲ್ಲಿ ಮಂಡಿಸಿ ತಮಗೆ ಆ ಒಂದು ದುಡ್ಡನ್ನು ಬರುವಂಥ ಅವಕಾಶ ಮಾಡೋಕ್ಕೆ ಅವಕಾಶ ಇರುತ್ತದೆ. ಒಂದು ವೇಳೆ ತಾವು ಏನೂ ಕೊಟ್ಟಿಲ್ಲ ಅಂದಾಗ ಅವು ತಿರಸ್ಕೃತ ಪ್ರಕರಣ ಆಗಿ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ. ಹಾಗಾಗಿ ಇದೇ 27ನೇ ತಾರೀಕು ತನಕ ಸಮಯ ಇದೆ. ಒಂದು ಯಾರ್ಯಾರ್ದು ಪಟ್ಟಿ ಅಂದ್ಬಿಟ್ಟು ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ಡಿಸ್ಪ್ಲೇ ಮಾಡಿಸಿದ್ದೀವಿ. ಆ ನೋಟಿಸ್ ಕೂಡ ಡಿಸ್ಪ್ಲೇ ಆಗಿರ್ತದೆ. ಇಲ್ಲಾಂದರೆ ನಮ್ಮ AOಗಳನ್ನ ಕೇಳಿದ್ರು ಕೂಡ ಅಲ್ಲಿ ಹೇಳ್ತಾರೆ. ಆ ಪಟ್ಟಿಲಿರುವಂಥ ರೈತರು ಈ 3